ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸರ್ಕಾರದ ಬಗ್ಗೆ ಬಹುಶಃ ಅವರು 19ನೇ ತಾರೀಕು 20ನೇ ತಾರೀಕು ಆದ ನಂತರ ಏನೋ ಇವತ್ತು ಇವತ್ತು 3 ವರ್ಷಗಳ ಸಾಧನಾ ಸಮಾವೇಶವನ್ನು ಸರ್ಕಾರ ಮಾಡ್ಕೊಂತ ಇದೆ. ಈ 3 ವರ್ಷಗಳಲ್ಲಿ ಆ ಸರ್ಕಾರದ ಸಾಧನೆ ಏನಂದ್ರಿಗಿನ 100 ಸುಳ್ಳುಗಳು ಹೇಳಿರೋದೇ ಅದು ಸರ್ಕಾರದ ಸಾಧನೆ ಆಗಿದೆ. ಸಿದ್ದರಾಮಯ್ಯನವರು ಈ ಸುಳ್ಳಿನ ಮಾಲೀಕರವರು. ಡಿ ಕೆ ಶಿವಕುಮಾರ್ ಅವರು ಈ ಸುಳ್ಳಿನ ಸಾಕ್ಷಿದಾರರವರು. ಹಂಗಾಗಿ ಈ ಸರ್ಕಾರ ಸುಳ್ಳಿನ ಮೇಲೆ ಇವತ್ತು ಈ ಸರ್ಕಾರ ನಡೀತಾ ಇದೆ. ಉದಾಹರಣೆಯನ್ನು ಹೇಳಬೇಕಾದ್ರೆ ಹಾಲು ಉತ್ಪಾದಕರಿಗೆ ಸುಮಾರು 700 ಕೋಟಿ ರೂಪಾಯಿ ನೀಡಬೇಕಾಯ್ತು. ಇಲ್ಲಿ ತನಕ ಕೂಡ ಬಾಕಿ ನೀಡಲಿಲ್ಲ. ಹಾಲು ಉತ್ಪಾದಕರಿಗೆ 700 ಕೋಟಿ ರೂಪಾಯಿ. ಜೊತೆಲಿ ಬಿತ್ತನೆ ಬೀಜಕ್ಕೆ ಸುಮಾರಾಗಿ 60% ಜಾಸ್ತಿ ರೇಟ್ ಮಾಡಿದೆ ಅಂದ್ರೆ ಏರಿಕೆಯನ್ನು ಮಾಡಂತ ಕೆಲಸ ಆಗಿದೆ. 60% ಬಿತ್ತನೆ ಬೀಜಕ್ಕೆ. ದೇಶದಲ್ಲಿದ್ದಂತ ರೈತರು ಆತ್ಮಹತ್ಯೆಗಳು ಕಡಿಮೆ ಆಗ್ತಾ ಇದಾವ. ದೇಶದಲ್ಲಿದ್ದಂತ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಇವತ್ತು ರೈತರ ಆತ್ಮಹತ್ಯೆಗಳು ಕಡಿಮೆ ಆಗ್ತಾ ಇದಾವ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರೈತರು ಸಾಕಷ್ಟು ಆತ್ಮಹತ್ಯೆಗಳನ್ನು ಮಾಡಿಕೊಂಡು ಇವತ್ತು ಆತ್ಮಹತ್ಯೆಗಳ ಭಾಗ್ಯವನ್ನು ಕೂಡ ಮುಂದುವರಿಸುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ನಾವು ಅನ್ಕೊಂಡಿದ್ವಿ ದೇಶದಲ್ಲಿ ಇವತ್ತು ರೈತರು ಆತ್ಮಹತ್ಯೆಗಳು ಕಡಿಮೆ ಆಗ್ತಾ ಇದೆ ಅಂದ್ರೆ ರಾಜ್ಯದಲ್ಲಿ ಕೂಡ ಕಡಿಮೆ ಆಗ್ಬೇಕಂತ ತಿಳ್ಕೊಂಡಿದ್ವಿ. ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರು ರೈತರ ಆತ್ಮಹತ್ಯೆ ಭಾಗ್ಯವನ್ನು ಕೂಡ ಮುಂದುವರಿಸುವಂತ ಕೆಲಸ ಕೂಡ ಮಾಡಿದಾರ. ರೈತರ ಆತ್ಮಹತ್ಯೆಯನ್ನು ಇವತ್ತು ಸಾಕಷ್ಟು ಕಡೆ ಆಗ್ತಾ ಇದೆ. ಈ ಸರ್ಕಾರ ಏನ್ ಮಾಡ್ತಾ ಇದ್ರಿಗಿನ ಒಂದು 6ನೇ ಗ್ಯಾರಂಟಿ ಅಂದ್ರಿಗಿನ ಇವತ್ತು ಈ ಬರಗೈನ ಸರ್ಕಾರ ಅಂದ್ರಿಗಿನ ಖಾಲಿ ಕೈಗಳ ಸರ್ಕಾರ ಆಗಿದೆ. ಬರಗೈನ ಸರ್ಕಾರ ಇವತ್ತು ರಾಜ್ಯದಲ್ಲಿ 23ನೇ ವರ್ಷದಲ್ಲಿ 2023ನೇ ಇಸ್ವಿದಲ್ಲಿ 2423 ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದಾರ. 2023 ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದಾರ. ಅದೇ ರೀತಿ 24ರಲ್ಲಿ 2971 ಮಂದಿ ರೈತರ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದಾರ. 2971. ಈ ಸರ್ಕಾರ ಇವತ್ತು ಮಾನಗೆಟ್ಟ ಸರ್ಕಾರ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ರೈತರು ಬಿತ್ತನೆ ಬೀಜನ ವಿಚಾರದಲ್ಲಿ ಈ ಬಿತ್ತನೆ ಬೀಜ ವಿಚಾರದಲ್ಲಿ ಸಂಪೂರ್ಣವಾಗಿ ಯೋಗ್ಯತೆಯನ್ನು ಕಳ್ಕೊಂಡು ಕೇಂದ್ರ ಸರ್ಕಾರ ಕೊಟ್ಟಂತ ರಸಗೊಬ್ಬರವನ್ನು ಎಲ್ಲ ರೀತಿಯಲ್ಲೂ ಕೂಡ ಕಳ್ಳ ಸಂತೆಯಲ್ಲಿ ಕೂಡ ಮಾರಾಟ ಮಾಡ್ಕೊಂಡಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ಅವತ್ತಿನ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಒಂದು ಕಡೆ ನಮ್ಮ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ಕಿಸಾನ್ ಸನ್ಮಾನ್ ಯೋಜನೆಯನ್ನು ತಂದ್ರು. ಈ ಕಿಸಾನ್ ಸನ್ಮಾನ್ ಯೋಜನೆ ತಂದಂತ ಟೈಮಲ್ಲಿ ರಾಜ್ಯ ಸರ್ಕಾರದಿಂದ 6,000 ರೂಪಾಯಿ, ಕೇಂದ್ರ ಸರ್ಕಾರದಿಂದ 4,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಕೊಡಬೇಕಾಯ್ತು. ಆದ್ರೆ ಇವತ್ತು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಸಂಪೂರ್ಣವಾಗಿ ಈ ಯೋಜನೆಯನ್ನು ನಿಲ್ಲಿಸಂತ ಕೆಲಸ ಈ ಸರ್ಕಾರ ಮಾಡಿದೆ. ಅದರ ಜೊತೆಲಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಬೊಮ್ಮಾಯಿನವರು ಸೇರಿಕೊಂಡು ವಿದ್ಯಾನಿಧಿ ಯೋಜನೆಯನ್ನಂತ ತಂದ್ರು. ರೈತರಿಗೆ ಇವತ್ತು ನಮ್ಮ ಸರ್ಕಾರ ಇದ್ದಂತ ಟೈಮ್ ವಿದ್ಯಾ ಯೋಜನೆಯನ್ನು ತರಂತ ಕೆಲಸ ಮಾಡಿದ್ರು. ಅದ್ರ ಕೂಡ ಸ್ಥಗಿತ ಮಾಡಂತ ಕೆಲಸ ಈ ಸರ್ಕಾರ ಮಾಡಿದೆ. ಇವತ್ತು ಈ ಸರ್ಕಾರ 3 ವರ್ಷಗಳ ಸಾಧನೆ ಅಂತ ಇದಾರಲ್ಲ, ಈ 3 ವರ್ಷಗಳಲ್ಲಿ ಸಾಧನೆಗಳಲ್ಲಿ ವಿದ್ಯುತ್ ದರ ಎಷ್ಟು ಜಾಸ್ತಿ ಆಗಿದೆ, ಇವತ್ತು ನೀರಿನ ದರ ಎಷ್ಟು ಜಾಸ್ತಿ ಆಗಿದೆ. ಒಂದ್ ಕಡೆ ವಿದ್ಯುತ್ ದರ ಜಾಸ್ತಿ ಆಗಿದೆ, ನೀರಿನ ದರ ಜಾಸ್ತಿ ಆಗಿದೆ. ಸುಮಾರಾಗಿ ಮೆಟ್ರೋ ದರ ಎಷ್ಟು ಜಾಸ್ತಿ ಆಗಿದೆ. ಜೊತೆಲಿ ಭೂಮಿ ರಿಜಿಸ್ಟರ್ ಮಾಡ್ಬೇಕಂದ್ರೆ ಅದ್ರ ದರ ಎಷ್ಟು ಜಾಸ್ತಿ ಆಗಿದೆ. ಜೊತೆಲಿ ಡೆತ್ ಸರ್ಟಿಫಿಕೇಟ್ ಅನ್ನು ಪಡ್ಕೋಬೇಕಂದ್ರಿಗಿನ ಅದರಲ್ಲಿ ಕೂಡ ರೇಟ್ ಏರಿಕೆಯನ್ನು ಮಾಡಂತ ಕೆಲಸ ಮಾಡಿದಾರ. ಈ ಸರ್ಕಾರದ ಎಲ್ಲ ನೀತಿ ವಿಚಾರವನ್ನು ನೋಡಿದಂತ ಟೈಮಲ್ಲಿ ಇವತ್ತು ಎಲ್ಲ ಗ್ಯಾರಂಟಿ ಹೆಸರುಗಳ ಮೇಲೆ ಮರಳು ಮಾಡಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. 3 ವರ್ಷ ಅವಧಿಯಲ್ಲಿ ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳು ಏನೂ ಇಲ್ಲ. 3 ವರ್ಷದ ಅಭಿವೃದ್ಧಿಯಲ್ಲಿ ಯಾವುದು ಕೂಡ ಇಲ್ಲ. ಯಾಕಂದ್ರೆ ಇವತ್ತು ಒಂದು ಕಡೆ ಸಾರಿಗೆ ನೌಕರಸ್ಥರು ಮುಷ್ಕರವನ್ನು ನಾಳೆನೋ ನಾಡ್ದಕ್ಕೋ ತೀರ್ಮಾನವನ್ನು ತಗೊಂತ ಇದೆ. ಮಧ್ಯರಾತ್ರಿದಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು ಮುಷ್ಕರ ಮಾಡಂತ ಇವತ್ತು ಸಾರಿಗೆ ನೌಕರಸ್ಥರು ಅವ್ರು ಏನ್ ಕೇಳ್ತಾ ಇದಾರ, 3 ವರ್ಷಕ್ಕೆ 4 ವರ್ಷಕ್ಕೆ ನಮ್ಗೆ ಏನ್ ಇನ್ಕ್ರಿಮೆಂಟ್ಗಳು ಏನ್ ಜಾಸ್ತಿ ಮಾಡ್ಬೇಕಾಯ್ತು, ನಮ್ದು ಏನ್ ಮಾಡ್ಬೇಕಾಯ್ತು ಅದೆಲ್ಲ ಮಾಡಿಕೊಡ್ರಿ ಅಂತ ಹೇಳಿ ಮುಂಚೆಯಿಂದ ಕೂಡ ಕೇಳ್ಕೊಂತ ಬಂದಾರ. ಅವತ್ತು ನನಗೆ ಒಂದು ಅವಕಾಶ ಸಿಕ್ಕಂತ ಟೈಮಲ್ಲಿ, ನನಗೆ ಅಂದ್ರೆ ನಮ್ಮ ಸರ್ಕಾರಕ್ಕೆ ಅವಕಾಶ ಸಿಕ್ಕಂತ ಟೈಮಲ್ಲಿ
ಅವತ್ತು 2023 ಕೂಡ ಅವತ್ತು ಅಷ್ಟೋ ಇಷ್ಟೋ ಅನ್ನು ಕೂಡ ಸರಿ ಮಾಡಿಸಂತ ಕೆಲಸ ನಾವು ಮಾಡಿದೀವಿ. ಆದ್ರೆ ಇವತ್ತು ಸರ್ಕಾರದಲ್ಲಿ ಇವತ್ತು ಸಾರಿಗೆ ನೌಕರಸ್ಥರು ಇವತ್ತು ಯಾರು ಕೂಡ ಸಮಾಧಾನ ಇಲ್ಲ. ಜೊತೆಲಿ ಇವತ್ತು ಸಾರಿಗೆ ನೌಕರಸ್ಥರು ಕೂಡ ಸಮಾಧಾನ ಇಲ್ಲ. ಜೊತೆಲಿ ಏನು ಸಾರಿಗೆ ಇಲಾಖೆಯಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಯಾವ್ದನ್ನ ಬಸ್ಸುಗಳು ಇವತ್ತು ನಮ್ಮ ಬೀದರ್ ಕಡೆ ಬರೋದು, ಬಳ್ಳಾರಿ ಕಡೆ ಬರೋದು ಅಂದ್ರೆ ಎಲ್ಲಾ ಬಸ್ಸುಗಳು ಕೆಟ್ಟು ನಿಂದಿಲ್ತಾವ. ಎಲ್ಲ ಹಳೆ ಬಸ್ಸುಗಳು ಅವ್ರ ಹತ್ರ ಹೆಂಗಾಗಿದೆ ಅಂದ್ರೆ ಪಂಚರ್ ಏನನ್ನ ಆದ್ರೆ ಪಂಚರ್ ಹಾಕಕ್ ರೊಕ್ಕ ಇಲ್ಲ. ಜೊತೆಲಿ ಯಾವ್ದನ್ನ ಬಾಗಿಲಿ ಮುರಿದು ಬಿದ್ರೆ ಆ ಬಾಗಿಲಿಗೆ ರಿಪೇರಿ ಮಾಡ್ಲಕ್ ಆಗ್ತಾ ಇಲ್ಲ. ಆ ಪಂಚರ್ ಆಗಿದೆ ಜಾಕಿ ಎತ್ತಬೇಕಂದ್ರೆ ಜಾಕಿ ಕೊಂಡ್ಕೊಂಡು ಕೂಡ ರೊಕ್ಕ ಇಲ್ಲ. ಆ ರೀತಿ ಪರಿಸ್ಥಿತಿ ಮಾಡ್ಕೊಂಡು ಕುಂತಾರ. ಇವತ್ತು ಎಲ್ಲವನ್ನು ಕೂಡ ಇವತ್ತು ಈ ಸರ್ಕಾರ ಇವತ್ತು ನೋಡ್ರಿ, ಶಾಲೆ ಮಕ್ಕಳಿಗೆ ಶೂ ಸಾಕ್ಸ್ ಕೊಡ್ಬೇಕಾಯ್ತು, ಇಲ್ಲಿ ತನಕ ಶೂ ಸಾಕ್ಸ್ ಕೊಡ್ಲಿಲ್ಲ. ಅಂಗನವಾಡಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರ. ಅಂಗನವಾಡಿ ಕಾರ್ಯಕರ್ತರು ಅವತ್ತಿನ ಸಂದರ್ಭದಲ್ಲಿ ರಾಮ್ಲು ಅಂಗನವಾಡಿ ಕಾರ್ಯಕರ್ತರು ಇರಬೇಕು, ಆಶಾ ಕಾರ್ಯಕರ್ತರು ಇರಬೇಕು ಅನ್ನಂತ ಅವತ್ತಿನ ಸಂದರ್ಭದಲ್ಲಿ ಸರ್ಕಾರಗಳು ತೀರ್ಮಾನ ತಗೊಂಡ ನಂತರ ಕೂಡ ಅದಕ್ಕೆ ಯಾವಾಗ ಸರ್ಕಾರಗಳು ಬರ್ತಾವ ಎಲ್ಲ ಕೂಡ ಅವ್ರು ಶಕ್ತಿ ತುಂಬಂತ ಕೆಲಸ ಮಾಡ್ಬೇಕಾಯ್ತು. ಇವತ್ತು ಅಂಗನವಾಡಿ ಕಾರ್ಯಕರ್ತರುಗಳು ಸಂಬಳ ಹೆಚ್ಚಿಸಬೇಕು ಅಂತೇಳಿ ಅವ್ರು ಕೂಡ ಹೋರಾಟವನ್ನು ಮಾಡಂತ ಕೆಲಸ ಆಗ್ತಾ ಇದೆ. ಅದ್ರ ಜೊತೆಲಿ ಸರ್ಕಾರಿ ನೌಕರಸರು, ಇವತ್ತು ಸರ್ಕಾರಿ ನೌಕರಸರಿಗೆ ಸಂಬಳ ಇಲ್ಲ. ಯಾವನೋ ಡಿ ಗ್ರೂಪ್ ನೌಕರ ಸಾಹೇಬ್ ಸರ್ಕಾರಿ ನೌಕರಸ್ಥರಿಗೆ ಇವತ್ತು ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ, ಸರ್ಕಾರಿ ನೌಕರಸ್ಥರಿಗೆ ಅವ್ರಿಗೆ ಸಂಬಳ ಅಂದ್ರೆ ತಿಂಗಳಿಗೊಮ್ಮೆ ಬರಕ್ ಆಗ್ತಾ ಇಲ್ಲ. ಇವತ್ತಿನ ತನಕ ಕೂಡ ಎಲ್ಲ ಖಜಾನೆಗಳೆಲ್ಲ ಕೂಡ ಖಾಲಿ ಮಾಡ್ಕೊಂಡು ಕುಂತಾರೆ. ಈ ಸರ್ಕಾರ ಇವತ್ತು ಹಣ ಇಲ್ಲಾರ್ದಂತೆ ಖಜಾನ ಖಾಲಿ ಮಾಡ್ಕೊಂಡು ಕುಂತ್ಕೊಂಡು ಇಲ್ಲಿ ಮತ್ತೆ ಪುನಃ ಸಾಧನಾ ಸಮಾವೇಶ ಅಂತ ಒಟ್ಟಾರೆ ಮಾಡ್ತಾ ಇದೆ. ಹಂಗಾಗಿ ಇವತ್ತು ಈ ಸರ್ಕಾರ ಅನ್ನಂಥದ್ದು ಬರಗೈನ ಸರ್ಕಾರ ಮಾಡ್ಕೊಂಡು ಈ ಯಜಮಾನ ಸಿದ್ದರಾಮಯ್ಯ ಏನಿದಾರೋ ಇವರು ಯಾವ ರೀತಿ ಇಲ್ಲಂದಿನ ಅವ್ರ ಯಜಮಾನರಿಗೆ ಸಾಕ್ಷಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಡ್ಕೊಂತ ಹೋಗ್ತಾ ಇದಾರ. ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲಾ ವಿಚಾರದಲ್ಲಿ ಏನ್ 3 ವರ್ಷಗಳ ಸಾಧನಾ ಸಮಾವೇಶ ನಡೀತದೋ, ಸಾಧನಾ ಸಮಾವೇಶ ಮಾಡ್ಕೊಂಡ ಸಲುವಾಗಿ 1 ಇಂಚು ಕೂಡ ಯಾವ ಪುರುಷತ್ವ ಕೂಡ ಅವ್ರಿಗೆ ಯೋಗ್ಯತೆ ಇಲ್ಲ ಅನ್ನಂತ ಮಾತನ್ನು ಕೂಡ ಹೇಳ್ಬೇಕಾಗತ್ತೆ. ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಏನಾಗ್ತಾ ಇದೆ, ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಈ ರಾಜ್ಯದಲ್ಲಿ ಶೂನ್ಯ ಅಭಿವೃದ್ಧಿ, ಯಾವುದೇ ಅಭಿವೃದ್ಧಿಗಳನ್ನು ಆಗ್ತಾ ಇಲ್ಲ. ಏನಂತ ಹೇಳಿದ್ರೆ ಅವ್ರನ್ನ ಡೈವರ್ಟ್ ಮಾಡ್ಬೇಕು ಅನ್ನಂತ ಕಾರಣದಿಂದ, ಜನರು ಇವತ್ತು ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ಅನ್ನೋದ್ ಕಾರಣದಿಂದ ಡೈವರ್ಟ್ ಮಾಡ್ಬೇಕು ಅನ್ನಂತ ಕಾರಣದಿಂದ ಇವತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ಮಂದಿನ ಜಾತಿಗಳ ಮಧ್ಯೆ ಒಡೆಯೋದು, ಯಾವ ರೀತಿಯಲ್ಲಿ ಅಂದ್ರೆಗಿನ ನಾವು ಹಿಂದೂಗಳು ಮುಸಲ್ಮಾನರ ಬಗ್ಗೆ ಒಡೆಯೋದು ಅನ್ನಂತ ರೀತಿಯಲ್ಲಿ ಇವತ್ತು ಅವ್ರನ್ನ ಗುಣಗಾನ ಮಾಡಬೇಕು ಅನ್ನಂತ ಪ್ರಯತ್ನವನ್ನು ಇವತ್ತು ಮಾಡಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದಾರೆ. ಬಹುಶಃ ನಾನು ಮೊನ್ನೆ ನೋಡ್ತಾ ಇದ್ದೆ ಈ ವಿಚಾರದಲ್ಲಿ, ನಮ್ಮ ಮಕ್ಕಳ ವಿಚಾರದಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಎಲ್ಲ ಮಕ್ಕಳು ನಮ್ಮ ಮಕ್ಕಳಿದ್ದಂತೆ. ಹಿಜಾಬ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ನಡೆಯುವಂತ ಟೈಮಲ್ಲಿ ಇಲ್ಲ ಡೈವರ್ಟ್ ಆಗ್ಬೇಕಲ್ಲ, ಈ ಡೈವರ್ಟ್ ಆಗ್ಬೇಕನ್ನಂತ ಕಾರಣದಿಂದ ಹಿಜಾಬ್ ವಿಚಾರವನ್ನು ಕೂಡ ಅವರು ನಿಷೇಧ ಮಾಡಿದಂಥದ್ದು ಕೂಡ ವಾಪಸ್ ತಗೊಂಡು, ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಎಲ್ಲಿ ನೀವು ಏನ್ ಕೆಲಸ ಮಾಡ್ಬೇಕಾಯ್ತು, ಹೆಂಗ್ ಡೈವರ್ಟ್ ಮಾಡ್ಬೇಕಂದೇಳಿ ಬುದ್ಧಿ ಹಿಡ್ಕೊಂಡು ನೀವು ಹೆಂಗ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರಿ, ಇವೆಲ್ಲ ಏನಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಜನರನ್ನ ಡೈವರ್ಟ್ ಮಾಡ್ಬೇಕು, ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡ್ಬೇಕನ್ನಂತ ಕಾರಣದಿಂದ ಅವ್ರಿಗೆ ನಾವು ವಿಶೇಷವಾದಂತ ಪ್ಯಾಕೇಜ್ ಅನ್ನು ಕೊಡ್ತೀವಿ ಅನ್ನೋಂಥದ್ದು ಅದೆಲ್ಲ ಬೇಡ. ಯಾಕಂದ್ರೆ ಇವತ್ತು ನೀನು ಮಕ್ಕಳು ಎಲ್ಲಾ ಈ ದೇಶದಲ್ಲಿದ್ದಂತ ಎಲ್ಲಾ ಜಾತಿಯ ಮಕ್ಕಳು ಒಂದನ್ನಂತ ಭಾವನೆ ಬಂದ್ರೆಗಿನ, ಈ ರಾಜ್ಯದಲ್ಲಿದ್ದಂತ ಎಲ್ಲಾ ಜಾತಿಯ ಮಕ್ಕಳು ಒಂದನ್ನಂತ ಭಾವನೆ ಬಂದ್ರೆ ಈ ರೀತಿ ತಾರತಮ್ಯ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ಸಾಕಷ್ಟು ನಿಮ್ದು ಯಾವ ರೀತಿ ಮನಸ್ಥಿತಿ ಇದೆ ಅಂತ ಹೇಳಿದ್ರಿಗಿನ, ನಿಮ್ಮ ರಾಜ್ಯಸಭಾ ಸದಸ್ಯರಾದಂತ ನಮ್ಮ ಬಳ್ಳಾರಿಯವರಾದಂತ ಅವ್ರು ಯಾರು MP ಅವರು ನಾಸೀರ್ ಹುಸೇನ್ ಅವರು ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತಾರೆ. ಅಂತವ್ರ ಪರವಾಗಿ ನಿಲ್ತಾರೆ ಇವರೆಲ್ಲರೂ ಕೂಡ. ನಮ್ಮ ದೇಶದಲ್ಲಿದ್ದಂತ ವ್ಯಕ್ತಿ, ನಮ್ಮ ದೇಶದಲ್ಲಿದ್ದಂತ ನೀರು ಕುಡಿಯಂತ ವ್ಯಕ್ತಿ, ನಮ್ಮ ದೇಶದಲ್ಲಿದ್ದ ಆಯ್ಕೆಯಾದಂತ ವ್ಯಕ್ತಿ, ನಮ್ಮ ಪ್ರಜಾಪ್ರಭುತ್ವದಿಂದ ಕೆಲಸ ಮಾಡಂತ ವ್ಯಕ್ತಿ, ಅವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತವ್ರ ಪರವಾಗಿ ನಿಲ್ಲಂತ ಕೆಲಸ ಮಾಡ್ತಾರೆ. ಇವತ್ತು ಏನಾಗ್ತಾ ಇದೆ, ಇವತ್ತು ಹಿಂದೂ ಧರ್ಮಕ್ಕೆ ಇವತ್ತು ಭಾವನೆಗಳಿಗೆ ಧಕ್ಕೆ ತರಂತ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಹಿಂದೂ ಹಬ್ಬಗಳ ಮೇಲೆ ಕಲ್ಲು ತೂರಾಟಗಳು ಆಗ್ತಾ ಇದಾವ. ಇವತ್ತು ಎಲ್ಲಿ ಬೇಕಾದ್ರೆ ಅಲ್ಲಿ ಪ್ರಚೋದನೆಯನ್ನು ಕೊಡುವಂತ ಕೆಲಸ ಆಗ್ತಾ ಇದೆ. ಇವತ್ತು ಸರ್ಕಾರ ಎಲ್ಲ ಆಡಳಿತದಲ್ಲಿ ವೈಫಲ್ಯ ಆಗ್ತಾ ಇದೆ. ಆಡಳಿತ ವಿಚಾರದಲ್ಲಿ ಮುಚ್ಕೋಬೇಕು ಅನ್ನೋಂತ ಕಾರಣದಿಂದ ಇವೆಲ್ಲ ಕೂಡ ಪ್ಲಾನ್ ಮಾಡುವಂತ ಕೆಲಸ ಆಗ್ತಿದೆ. ಸಮುದಾಯಗಳನ್ನು ಎತ್ತಿ ಕಟ್ಟುವಂತ ಕೆಲಸ ಆಗ್ತದೆ. ಇವೆಲ್ಲ ಕೂಡ ಬೇಕು ಆಗಿರ್ಲಿಲ್ಲ. ಆದ್ರೆ ಸರ್ಕಾರ ನಡೆಸ್ಬೇಕಂದ್ರೆಗಿನ ಇವೆಲ್ಲ ಕೂಡ ಕುಂಟಿ ನೆಪ ಹೇಳ್ಕೊಂಡು ಯಾರನ್ನೂ ಕೂಡ ಎತ್ತಿಡುವಂತ ಕೆಲಸ ತಾವೇನು ಮಾಡ್ತಾ ಇದ್ರು. ಹಂಗಾಗಿ ತಾವೆಲ್ಲರೂ ಕೂಡ ಈ 3 ವರ್ಷದ ಸಾಧನೆಗಳಲ್ಲಿ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಈ 3 ವರ್ಷಗಳ ಸಾಧನೆಯಲ್ಲಿ 0 ಆಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಗಳದಲ್ಲಿ ಇವತ್ತು ಎಲ್ಲವನ್ನು ಕೂಡ ಗಾಳಿ ತೂರಿ ಬಿಟ್ಟಿದ್ದಾರೆ. ನಿಮ್ಮ ಸರ್ಕಾರದ ಸಾಧನೆ ಒಂದ್ ಹೇಳ್ರ, ಈ ರೀತಿ ಮಾಡಿದೀವಪ್ಪ ಅನ್ನೋ ಒಂದು ಸಾಧನೆ ಹೇಳ್ರಿ. ನಿಮ್ಮ ಸರ್ಕಾರದ ಸಾಧನೆ ಏನಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣವನ್ನು ಹೊಡೆದಿದ್ರಿ, ಅದಕ್ಕೋಸ್ಕರವಾಗಿ ಸಮಾವೇಶ ಮಾಡ್ತೀರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಹಣ ಹೊಡೆದಕ್ಕೋಸ್ಕರವಾಗಿ ಸಮಾವೇಶ ಮಾಡ್ತೀರಿ.
ಅಬಕಾರಿ ಇಲಾಖೆದಲ್ಲಿ ಲೂಟಿ ಮಾಡಿದಕ್ಕೋಸ್ಕರವಾಗಿ ಇವತ್ತು ಸಮಾವೇಶನ ಮಾಡ್ತೀರಿ. ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ಕೋಸ್ಕರವಾಗಿ ನೀವು ಸಮಾವೇಶನ ಮಾಡ್ತೀರಿ. ನಿಮ್ಮ ಚೀಲಗಳು ನಿಮ್ಮ ಯಾವ ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ದರ್ಪ ಮಾಡ್ತಾ ಇದಾರಲ್ಲ, ಇವತ್ತು ಎಲ್ಲಾ ಕಡೆ ಕೂಡ ನಿಮ್ಮ ಚೀಲಗಳು, ಕಾಂಗ್ರೆಸ್ನ ಚೀಲಗಳು ಎಲ್ಲಾರು ಕೂಡ ನಾವೇ MLAಗಳು, ನಾವೇ MP ಗಳು, ನಮ್ದೇ ಸರ್ಕಾರ ಅಂತೇಳಿ ನಿಮ್ಮ ದಬ್ಬಾಳಿಕೆ ನಡೆಸ್ತಾ ಇದಾರಲ್ಲ, ಅದಕ್ಕೋಸ್ಕರವಾಗಿ ಇವತ್ತು ಸಮಾವೇಶನ ಮಾಡ್ತಾ ಇದ್ರಿ. ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಇವತ್ತು ಸಮಾವೇಶನ ಮಾಡ್ತಾ ಇದ್ರಿ. ಇವತ್ತು ಎಲ್ಲರನ್ನು ಕೂಡ ಧಮಕಿ ಹಾಕೋದು, ಅದಕ್ಕೋಸ್ಕರವಾಗಿ ಎಲ್ಲರನ್ನ ಬೆದರಿಸೋದು. ಇವತ್ತು ಎಲ್ಲಾರು ಕೂಡ ನಮ್ಮ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥವ್ರನ್ನ ಬಾಂಬ್ ನಮ್ಮ ಬ್ರದರ್ಸ್ ಅನ್ನಂತವ್ರದ್ದು, ಯಾರ್ಯಾರು ಇಲ್ಲಿಗಲ್ ಎಲಿಮೆಂಟ್ಸ್ ಆಗಿ ಮಾಡ್ತಾರೋ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಂಥವ್ರು. ಅದಕ್ಕೋಸ್ಕರವಾಗಿ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಇವತ್ತು ಸಮಾವೇಶನ ಮಾಡ್ತಿದ್ವಿ. ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರಿ, ರೈತರ ಆತ್ಮಹತ್ಯೆಯನ್ನು ಜಾಸ್ತಿ ಆಗಿದಾವ, ಅದಕ್ಕೋಸ್ಕರವಾಗಿ ಸಮಾವೇಶನ ಮಾಡ್ತೀವಿ. ಆ ಪುರುಷಾರ್ಥಕ್ಕೋಸ್ಕರ ಸಮಾವೇಶನ ಮಾಡ್ಬೇಕು ಅಂತ ಕೇಳ್ತಿದೆ. ಇವತ್ತು ರಸ್ತೆ ಗುಂಡಿಗಳು ಮುಚ್ಚೋ ಸಲುವಾಗಿ ಕೂಡ ಇವತ್ತು ತಮ್ಮ ಹತ್ರ ರೊಕ್ಕ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಡೀತಾ ಇಲ್ಲ. ಇವತ್ತು ರೈತರು ಪಂಪ್ ಸೆಟ್ಗಳನ್ನು ಇವತ್ತು ಪಂಪ್ ಸೆಟ್ ಹಾಕೋಬೇಕಾದ್ರೆ ಇನ್ನ 2 ಲಕ್ಷ ರೂಪಾಯಿ ಹತ್ತತ್ರ ಇವತ್ತು ಕಟ್ಟಬೇಕಾಗ್ತದೆ. ನಮ್ಮ ಯಡಿಯೂರಪ್ಪರು ಇದ್ದಂತ ಫ್ರೀ ಆಗಿ ಕೂಡ ಮಾಡ್ಕೊಡಂತ ಕೆಲಸ ಆ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ನೀವು ಸಮಾವೇಶ ಮಾಡ್ಕೊಂತ ಇದ್ರಿ ಹೇಳ್ಬೇಕಾಗಿದೆ ಸಿದ್ದರಾಮಯ್ಯರೇ. ಇವತ್ತು ಯಾವ ರೀತಿಯಲ್ಲಿ ಅದ್ರಿಗೆ ಖಾಲಿ ಡಬ್ಬೆ ಇರ್ತದಲ್ಲ, ಆ ಡಬ್ಬೆ ಸೌಂಡ್ ಜಾಸ್ತಿ ಮಾಡ್ತಾವ. ಆ ರೀತಿಯಲ್ಲಿ ನಿಮ್ದು ಏನಾಗಿದೆ ಅಂದ್ರೆ ಖಾಲಿ ಡಬ್ಬಿ ಇರೋ ಕಾರಣ ಇವತ್ತು ಇಬ್ಬರು ಜಗಳದಲ್ಲಿ ಆರಂಭ ಆಗಿ ಆ ಸೌಂಡ್ ಸಿದ್ದರಾಮಯ್ಯದ ಡಬ್ಬಿ ಇವತ್ತು ಸೌಂಡ್ ಮಾಡ್ತಾ ಇದೆ. ಇವತ್ತು ನಿಮ್ಮ ಮುಖ್ಯಮಂತ್ರಿಗಳ ಕುರ್ಚಿ 4 ಈ ಗಾಲಿಗಳ ಮೇಲೆ 4 ಚೇರ್ ಚಕ್ರದ ಮೇಲೆ ನಿಂತಾವೋ, ಅಂದ್ರೆ ಇದ್ರ ಏನಂತಾರೆ ಸ್ಟ್ಯಾಂಡ್, 4 ಕಟ್ಟಿಗೆ ಮೇಲೆ ನಿಂತಾವೋ, ಕಾಲುಗಳ ಮೇಲೆ ನಿಂತಾವೋ. ಅದು ಒಂದ್ ಕಡೆ ಇವತ್ತು ಒಂದು ಶಿವರಾಮ ಇವರು DK ಶಿವಕುಮಾರ್ ಅವರು ಒಂದು ಒಂದು ಕಟ್ಟಿಗೆಯನ್ನು ಕೂಡ ಕಸ್ಕೊಂಡಿದ್ದಾರೆ. 3 ಗಾಲಿ ಇದಾವ. ಹಂಗಾಗಿ ನಾನು ಹೇಳುವಂತ ಪ್ರಕಾರ ನೋಡ್ತಾ ಇದ್ದೆ, ಇದೆಲ್ಲ ಕೂಡ ಬರಗೈನ ಸರ್ಕಾರ ಆಗಿದೆ. ಎಲ್ಲ ಗುಣಗಳನ್ನು ಎಲ್ಲವನ್ನು ಕೂಡ ಅವ್ರು ಕಳ್ಕೊಂಡ್ಬಿಟ್ಟಿದಾರ. ಹಂಗಾಗಿ ಖಾಲಿ ಡಬ್ಬ ಇರೋ ಕಾರಣ ಸೌಂಡ್ ಜಾಸ್ತಿ ಮಾಡ್ತಾ ಇದೆ. ಹಂಗಾಗಿ ಇವತ್ತು ಎಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ ಹಿಂದೂ ಮುಸಲ್ಮಾನರ ಮಧ್ಯೆ ಜಗಳ ಇಡಬೇಕು. ಜಗಳ ಇದ್ರ ಜೊತೆಲಿ ಅವ್ರಿಗೆ ಏನಂತ ಹೇಳಿದ್ರೆ ಪ್ರಚೋದನೆ ಮಾಡ್ಬೇಕು ಹಿಂದೂಗಳಿಗೆ ಅಂದೇಳಿ ಅವ್ರಿಗೆ 10 ಕೋಟಿ ರೂಪಾಯಿ ನಿಮ್ಮ ಕಾಲೋನಿಗಳಿಗೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಹಣವನ್ನು ಬಿಡುಗಡೆ ಮಾಡೋದು. ಎಲ್ಲೋ ಒಂದು ಕಡೆ ಹಿಜಾಬ್ ವಿಚಾರದಲ್ಲಿ ಅದ ನಿಷೇಧವನ್ನು ಕೂಡ ಕಾಲೋನಿಗಳು, ಮುಸಲ್ಮಾನರ ಕಾಲೋನಿಗಳು ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ 10 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡೋದು. 10,000 ಕೋಟಿ ಅವ್ರಿಗೆ ಕಾಲೋನಿಗಳು ಡೆವಲಪ್ ಮಾಡ್ತೀವಿ ಪ್ರತಿ ತಾಲೂಕಿನಲ್ಲಿ ಅಂತೇಳಿ ಅದು ಆ ಮಾತು ಹೇಳೋದು. ಹಿಜಾಬ್ ನಿಷೇಧವನ್ನು ತೆರವುಗೊಳಿಸಿದೀವಿ ಅಂತೇಳಿ ಅದ್ರ ಬಗ್ಗೆ ಒಂದು ರೀತಿ ಹೇಳಿಕೆಗಳನ್ನು ಕೊಟ್ಟೋದು, ಅವ್ರನ್ನ ಗುಣಗಾನ ಮಾಡೋಂತ ಕೆಲಸ ಮಾಡೋದು, ಹಿಂದೂಗಳ ಮೇಲೆ ಕೇಸ್ ಹಾಕುವಂತ ಕೆಲಸ ಮಾಡೋದು. ಇವೆಲ್ಲ ಕೂಡ ಮಾಡಿ ಇವತ್ತು ಖಾಲಿ ಡಬ್ಬ ಯಾವ ರೀತಿಯಲ್ಲಿ ಸೌಂಡ್ ಮಾಡ್ತಾ ಇದೆ. ಹಂಗಾಗಿ ಇವತ್ತು ಮುಂಬರುವಂತ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಂತ ಕೆಲಸ ಮಾಡ್ತಾರ. ಹಂಗಾಗಿ ಖಾಲಿ ಡಬ್ಬೆ ಅಂತ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ನಾವೇನಿವತ್ತು ಸಂಘಟನೆ ಜೊತೆಲಿ ಜನರ ಜಾಗೃತಿಯನ್ನು ಮೂಡಿಸಂತ ಏನ್ ಕೆಲಸ ಮಾಡ್ತಾ ಇದೀವೋ 28ಕ್ಕೆ ಖಂಡಿತವಾಗಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ಲಿಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಶ್ರಮ ಪಡ್ತೀವಿ, ಕೆಲಸ ಮಾಡ್ತೀವಿ, ಅಧಿಕಾರವನ್ನು ತಂದೆ ತರ್ತೀವಿ ಅನ್ನೋಂಥ ವಿಶ್ವಾಸ ನಮ್ಮಲ್ಲಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.